ಹಾಯ್ ಫ್ರೆಂಡ್ಸ್, ರೀಸೆಂಟ್ ಆಗಿ ತಮಿಳಿನಲ್ಲಿ ರಿಲೀಸ್ ಆಗಿರೋ ಯಮಕಾಂತಗಿ ಅನ್ನೋ ಹಾರರ್ ಮತ್ತೆ ಕ್ರೈಮ್ ಥ್ರಿಲ್ಲರ್ ಮೂವಿನ ನೋಡೋಣ. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಹಳ್ಳಿನ ತೋರಿಸ್ತಾರೆ. ಆಗ ಸೆಲ್ವಮ್ಮನ್ನ ತೋರಿಸ್ತಾರೆ. ಸೆಲ್ವಂ ಊರಿನ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿರ್ತಾನೆ. ಹೀಗಿರುವಾಗ ಆ ಊರಲ್ಲಿ ಜಾತ್ರೆ ನಡೀತಿರುತ್ತೆ. ಅದಕ್ಕೆ ಅವನು ಊರಿನ ಹಿರಿಯ ವ್ಯಕ್ತಿಗಳನ್ನೆಲ್ಲ ಮೀಟ್ ಮಾಡ್ತಿರ್ತಾನೆ. ಜಾತ್ರೆನ ಅದ್ದೂರಿಯಾಗಿ ಮಾಡಿ ಅಂತ ಬೇರೆ ಊರಿನ ಪಶುಪತಿ ಅನ್ನೋನಿಗೆ ಹೇಳ್ತಿರ್ತಾನೆ. ಆದ್ರೆ ಅದೇ ಊರಿನ ರತ್ನಮ್ಮನೋನು ಅದನ್ನ ನೋಡಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಸೆಲ್ವಂ ಫ್ಯಾಮಿಲಿನ ತೋರಿಸ್ತಾರೆ. ಸೆಲ್ವಂ ಮನೆಯಲ್ಲಿ ಅವನ ಹೆಂಡತಿ, ಮಗ, ಮಗಳು, ಸೊಸೆ ಮತ್ತೆ ಅವನ ಅಮ್ಮ ಇರ್ತಾರೆ. ಸೆಲ್ವಂನ ಹೆಂಡತಿ ತನ್ನ ಮಗಳ ಹತ್ರ ಬೇಗ ರೆಡಿಯಾಗು, ಮುರುಗನ್ ಮನೆಯಲ್ಲಿ ಫಂಕ್ಷನ್ ಇದೆ, ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಮಗಳು ಲೀಲಾ, ಯಾಕೆ ಕರಿತೀಯ ನನ್ನ, ನಾನ್ ಬರಲ್ಲ ಅಂತ ಹೇಳ್ದೆ ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ನಿಮ್ಮ ಅಪ್ಪನ ಕಡೆಯವರಾಗಿದ್ರೆ ಹೋಗ್ತಿದ್ದೆ, ಇದು ನನ್ ಕಡೆಯವ್ರದಲ್ವಾ, ಅದಕ್ಕೆ ಬರಲ್ಲ ಅಲ್ವಾ ನೀನು, ಅದ್ ಯಾವಾಗ್ಲೂ ನಡೆದಿರೋ ಘಟನೆನ ಮನ್ಸಲ್ಲಿ ಇಟ್ಕೊಂಡು ನಿಮ್ಮ ಮಾವನ ಮೇಲಿನ ಅದೇ ಕೋಪದಿಂದ ಬರಲ್ಲ ಅಂತಿದ್ಯಾ, ನಡೆದಿರೋದಕ್ಕೆ ಬಂದು ಸಾರಿ ಕೇಳ್ದ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಲೀಲಾ, ಎಲ್ರು ಮುಂದೆ ತಪ್ಪು ಮಾಡಿ ನನ್ನ ಹತ್ರ ಮಾತ್ರ ಬಂದು ಸಾರಿ ಕೇಳಿದ್ರಾಗತ್ತಾ, ಆದ್ರೂ ನಾನ್ ಬರೋದಿಲ್ಲ, ನೀನು ಹೋಗು ಅಂತಾಳೆ. ಅದಕ್ಕೆ ಅವರಮ್ಮ ಮತ್ತೆ ಅತ್ತಿಗೆ ಹೋಗೋಣ ಅಂತ ಹೊರಡ್ತಾರೆ. ಇನ್ನು ಸೆಲ್ವಂ ಅಮ್ಮ ಯಾವಾಗ್ಲೂ ಆ ಮನೆಯಲ್ಲಿ ಒಂದು ಬಾಗಿಲು ಹಾಕಿರೋ ರೂಮ್ ನ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡಿರ್ತಾಳೆ. ಸೆಲ್ವಂ ಬಂದು, ನಾವು ಮುರುಗನ್ ಮನೆ ಫಂಕ್ಷನ್ ಹೋಗ್ತಾ ಇದೀವಿ, ಲೀಲಾ ಮನೇಲಿ ಇರ್ತಾಳೆ, ಸ್ವಲ್ಪ ಅವಳನ್ನು ನೋಡ್ಕೋ, ಬರೀ ಆ ರೂಮ್ ಕಡೆನೆ ನೋಡ್ತಾ ಕೂತಿರ್ಬೇಡ ಅಂತ ಹೇಳಿ ಹೊರಡ್ತಾನೆ. ಈ ಕಡೆ ಲೀಲಾ ಅಣ್ಣ ಮುತ್ತು ಅವ್ರ ಫ್ರೆಂಡ್ಸ್ ನ ಮೀಟ್ ಮಾಡ್ತಾನೆ. ಆಗ ಮುತ್ತು ಫ್ರೆಂಡ್ಸ್ ಮುತ್ತುಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಅಮ್ಮವ್ರ ಕಿರೀಟನ ತಗೊಂಡಿದ್ದೆ, ಸ್ವಲ್ಪ ದಿನದಲ್ಲಿ ಜಾತ್ರೆ ಶುರುವಾಗ್ತಿದೆ, ಅಷ್ಟರೊಳಗಡೆ ಆ ಕಿರೀಟ ಬೇಕು ಅಂತ ಹೇಳ್ತಾರೆ. ಮುತ್ತು ಅದಕ್ಕೆ, ನೀವು ಭಯ ಪಡ್ಬೇಡಿ, ಮಂಡೆ ಒಳಗಡೆ ಕಿರೀಟನ ಹೇಗಾದ್ರೂ ತರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಶೋಕ್, ಅಮ್ಮವ್ರ ಕಿರೀಟ ಜೊತೆ ಆಟ ಆಡ್ಬೇಡ, ತಪ್ಪದೆ ತಂದ್ಕೊಡು ಅಂತ ಹೇಳ್ತಾನೆ. ಈ ಕಡೆ ನಮ್ಗೆ ಗೊತ್ತಾಗೋ ವಿಷಯ ಏನಂದ್ರೆ, ಮುತ್ತು ಮತ್ತೆ ಅವನ ಫ್ರೆಂಡ್ಸ್ ಬಿಸ್ನೆಸ್ ಗೋಸ್ಕರ ಅಮ್ಮ ಅವರ ಕಿರೀಟನ ತಗೊಂಡ್ ಹೋಗಿ ಮಾರಿ ಬಂದಿದ್ದ ದುಡ್ಡಲ್ಲಿ ಬಿಸ್ನೆಸ್ ಮಾಡಿರ್ತಾರೆ. ಆದ್ರೆ ಆ ಬಿಸ್ನೆಸ್ ಲಾಸ್ ಆಗಿರುತ್ತೆ. ನಮ್ಗೆ ಆ ಊರಿನ ದೊಡ್ಡ ಮನುಷ್ಯ ಆದ ರತ್ನಂನ ತೋರಿಸ್ತಾರೆ. ರತ್ನಂಗೆ ಜಾತಿ ಹುಚ್ಚು ಜಾಸ್ತಿನೇ ಇರುತ್ತೆ. ಆದ್ರೆ ರತ್ನಂ ಮಗ ಮಾತ್ರ ಕೆಳಜಾತಿ ಹುಡುಗಿನ ಮದ್ವೆ ಆಗಿರ್ತಾನೆ. ಇದರಿಂದ ಊರಲ್ಲಿ ನನಗೆ ಮರ್ಯಾದೆ ಸಿಗ್ತಾ ಇಲ್ಲ, ನನ್ ಮರ್ಯಾದೆ ಕಮ್ಮಿ ಆಯ್ತು ಅಂತ ಹೇಳಿ ಮಗ ಮತ್ತೆ ಸೊಸೆ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೋತಿರ್ತಾನೆ. ನೆಕ್ಸ್ಟ್ ಲೀಲಾ ಫ್ರೆಂಡ್ ಆದ ಸ್ವಾತಿ ಮನೆಗ್ ಬಂದಿರ್ತಾಳೆ. ಹಾಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಲೀಲಾಗೆ ಇದ್ದಕ್ಕಿದ್ದಂಗೆ ಉಸಿರಾಡಕ್ ಕಷ್ಟ ಆಗ್ತಿರುತ್ತೆ. ಆಗ ಸ್ವಾತಿ ಅಲ್ಲೇ ಟೇಬಲ್ ಮೇಲಿದ್ದ ಇನ್ಹೇಲರ್ ತಂದು ಕೊಡ್ತಾಳೆ. ಆಗ ಲೀಲಾ ನಾರ್ಮಲ್ ಆಗ್ತಾಳೆ. ಈಗ ನಮ್ಗೆ ಗೊತ್ತಾಗುವ ಇನ್ನೊಂದು ವಿಷಯ ಏನಂದ್ರೆ, ಲೀಲಾಗೆ ಚಿಕ್ಕ ವಯಸ್ಸಿನಿಂದ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಅನ್ನೋದು. ಆಗ್ಲೇ ಲೀಲಾಗೆ ಅವರ ಮನೆಯಲ್ಲಿ ಕ್ಲೋಸ್ ಆಗಿರುವ ಡೋರ್ನಿಂದ ಯಾವುದೋ ಸತ್ತಿರುವ ವಾಸನೆ ಬರ್ತಿದೆ ಅಂತ ಅನ್ಕೋತಿರ್ತಾಳೆ. ಆಗ ಫಂಕ್ಷನ್ಗೆ ಹೋಗಿದ್ದ ಅವರ ಮನೆಯವರೆಲ್ಲ ವಾಪಸ್ ಬಂದಿರ್ತಾರೆ. ಆಗ ಲೀಲಾ ಅವರ ಅಪ್ಪಂಗೆ ರೂಮಿಂದ ಯಾವುದೋ ಒಂದು ಸ್ಮೆಲ್ ಬರ್ತಿದೆ, ಆ ಡೋರ್ ನ ಓಪನ್ ಮಾಡಿ ಅಂತಾಳೆ. ಅದಕ್ಕೆ ಸೆಲ್ವಂ, ತುಂಬಾ ವರ್ಷದಿಂದ ಆ ಡೋರ್ ಕ್ಲೋಸ್ ಆಗಿದೆ, ತೆಗಿಯೋದು ಒಳ್ಳೇದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಲೀಲಾ, ಆ ರೂಮಲ್ಲಿ ಯಾವುದೋ ಒಂದು ಇಲಿನೋ ಹೆಗ್ನೋನೋ ಸತ್ತು ವಾಸನೆ ಬರ್ತಿದೆ, ನನಗೆ ಮೊದ್ಲೇ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಫಸ್ಟ್ ಡೋರ್ ಓಪನ್ ಮಾಡಿ ಕ್ಲೀನ್ ಮಾಡಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಸೆಲ್ವಂ ಆ ಡೋರ್ ನ ಓಪನ್ ಮಾಡಕ್ ಹೋಗ್ತಿರ್ತಾನೆ. ಅದಕ್ಕೆ ಅವರಮ್ಮ, ಆ ರೂಮ್ ಡೋರ್ ತೆಗೆಯೋದು ನಮ್ ಫ್ಯಾಮಿಲಿಗೆ ಒಳ್ಳೇದಲ್ಲ, ಆ ಬೀಗ ಹೊಡೆದು ತೆಗೆದ್ರೆ ನಮ್ ಫ್ಯಾಮಿಲಿಲಿ ಕೆಟ್ಟಾಗೋ ಅವಕಾಶ ಇದೆ ಅಂತ ಎಷ್ಟು ಹೇಳಿದ್ರು ಕೇಳ್ದೇನೆ ಸೆಲ್ವಂ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಹಳೆ ಬಟ್ಟೆಗಳಿರ್ತವೆ, ಹಾಗೆ ಒಂದು ಇಲಿ ಕೂಡ ಸತ್ತು ಹೋಗಿರುತ್ತೆ. ಸೆಲ್ವಂ ಅರನ್ ತಗೊಂಡು ಹೊರಗ್ ಬರ್ತಾ ಇರ್ಬೇಕಾದ್ರೆ ಬಾಗ್ಲು ಸೂರಿಗೆ ಹೊಡ್ಕೊಂಡ್ಬಿಡ್ತಾನೆ. ಇದನ್ನ ನೋಡಿದಂತಹ ಸೆಲ್ವಂ ತಾಯಿ ಭಯ ಪಡ್ತಾ, ಈ ಮನೆಯಲ್ಲಿ ಏನೋ ಅನಾಹುತ ನಡೆಯುತ್ತೆ, ನನ್ ಕುಟುಂಬನ ನೀನೇ ಕಾಪಾಡ್ಬೇಕು ದೇವ್ರೆ ಅಂತ ಕೇಳ್ಕೊತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೊರಗೋಗಿದ್ದ ಸೆಲ್ವಂ ಮನೆಗ್ ಬಂದು ಹೆಂಡತಿ ಮೇಲೆ ಕೋಪ ಮಾಡ್ಕೋತಿರ್ತಾನೆ. ಆಗ್ಲೇ ಊಟ ಕೊಟ್ರೆ ಊಟದ ತಟ್ಟೆನ ತೆಗೆದು ಎಸ್ಟ್ ಬಿಡ್ತಾನೆ. ಅದಕ್ಕೆ ಅವನ ಹೆಂಡತಿ, ಹೊರಗಡೆ ಯಾರ್ದೋ ಮೇಲಿನ ಕೋಪನ ತಂದು ಮನೇಲಿ ತೋರಿಸ್ತೀರಾ, ಎಷ್ಟೇ ಕೋಪ ಇದ್ರು ಅನ್ನದ ತಟ್ಟೆ ಎಸೆಯೋದು ತಪ್ಪು ಅಂತ ಹೇಳ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡ ಸೆಲ್ವಂ, ನೀನ್ ನನಗೆ ನೀತಿ ಪಾಠ ಹೇಳ್ತೀಯ ಅಂತ ಹೇಳಿ ಕೆನ್ನೆಗೆ ಬಾರಿಸ್ತಾನೆ.
ಲೀಲಾ ಅದೇ ಟೈಮ್ಗೆ ಬಂದು ಯಾರ್ದೋ ಮೇಲಿನ ಕೋಪನ ತಂದು ಮನೇಲಿ ಅಮ್ಮನ ಮೇಲೆ ತೋರಿಸ್ತಿದ್ದೀರಾ ಅಂತ ಕೇಳ್ತಾಳೆ. ಮರ್ಯಾದೆಯಾಗಿ ರೂಮ್ ಒಳಗಡೆ ಹೋಗು, ನಿನಗೆ ಅಸ್ತಮ ಇದೆ ಅಂತ ಏನು ಹೇಳ್ತಾ ಇಲ್ಲ ಅಂದಿದ್ರೆ ನಿನ್ಗೂ ಕೂಡ ಹೊಡಿತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಕೋಪ ಮಾಡ್ಕೊಂಡ ಲೀಲಾ, ಹೆಣ್ಮಕ್ಳು ಅಂದ್ರೆ ಮೂಲೆಲ್ ಬಿದ್ದಿರೋರು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಸೆಲ್ವಂ ಇನ್ನಷ್ಟು ಕೋಪ ಮಾಡ್ಕೊಂಡು ಲೀಲಾಗೆ ಹೊಡಿತಾನೆ. ಲೀಲಾ ಅಳ್ತಾ ರೂಮ್ ಒಳಗಡೆ ಓಡೋಗ್ತಾಳೆ. ಹಿಂಗೆ ಸ್ವಲ್ಪ ಹೊತ್ತು ಹೋದ್ಮೇಲೆ ರೂಮ್ ಹೋಗಿದ್ ಲೀಲಾ ವಾಪಸ್ ಬಂದಿರಲ್ಲ. ಕೋಪ ಮಾಡ್ಕೊಂಡು ಮಲ್ಕೊಂಡ್ಲೇನೋ ಅಂತ ಅನ್ಕೊಂಡು ಅವರಮ್ಮ ರೂಮ್ ಲೈಟ್ ಆಫ್ ಮಾಡೋಣ ಅಂತ ರೂಮ್ಗೆ ಹೋಗ್ತಾಳೆ. ಆದ್ರೆ ಆ ರೂಮ್ಗೆ ಹೋಗ್ತಿದ್ದಂಗೆ ಅವರಮ್ಮ ಶಾಕ್ ಅಲ್ಲಿ ಅಲ್ಲೇ ನಿಂತ್ಕೊಳ್ತಾಳೆ. ಯಾಕಂದ್ರೆ ಲೀಲಾ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ವಿಷಯ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಗೊತ್ತಾಗಿ ತುಂಬಾ ದುಃಖ ಪಡ್ತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮುತ್ತು ಫ್ರೆಂಡ್ಸ್ ನ ಕರ್ಸ್ಕೊಂಡು ವಿಷಯ ಹೇಳ್ತಾನೆ. ಈ ವಿಷಯನ ಕೇಳ್ದ ಮುತ್ತು ಫ್ರೆಂಡ್ಸ್ ಪೊಲೀಸ್ಗೆ ಹೇಳ್ದೆ ಇರೋದೇ ಒಳ್ಳೇದು. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿನ ಕಟ್ ಮಾಡ್ತಾರೆ, ಅದು ಊರಿನ ಸಂಪ್ರದಾಯ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುತ್ತು ಅವ್ರ ಅಪ್ಪನ ಹತ್ರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದೋ ಬೇಡವೋ ಅಂತ ಕೇಳ್ತಾನೆ. ನನ್ ಮಗಳೇ ನನ್ನಿಂದ ದೂರ ಆದ್ಲು, ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಾ ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡು ಅಂತ ಹೇಳ್ತಾನೆ. ಮುತ್ತು ಮತ್ತೆ ಅವನ್ ಫ್ರೆಂಡ್ಸ್ ಯೋಚನೆ ಮಾಡಿ ಯಾರಾದ್ರೂ ಲೀಲಾ ಹೆಂಗ್ ಸತ್ಲು ಅಂತ ಕೇಳಿದ್ರೆ ಅಸ್ತಮಾ ಪ್ರಾಬ್ಲಮ್ ಇದ್ದಿದ್ರಿಂದ ಉಸಿರಾಡಕ್ಕಾಗ್ದೇನೆ ಸತ್ಲು ಅಂತ ಹೇಳೋಣ, ಇಲ್ಲ ಅಂದ್ರೆ ಸೆಲ್ವಂನ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ಲು ಅಂತ ಒಬ್ಬೊಬ್ರು ಒಂದೊಂದ್ ರೀತಿ ಕೆಟ್ಟದಾಗ ಮಾತಾಡ್ತಾರೆ ಅಂತ ಹೇಳಿ ಪ್ಲಾನ್ ಮಾಡಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾರೆ. ಈಗ ವಿಷಯ ಊರಿಗೆಲ್ಲ ಗೊತ್ತಾಗುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಿದ್ರಿಂದ ಸತ್ತೋಗಿದ್ದಾಳೆ ಅಂತ ನಂಬಿಸ್ತಾರೆ. ಸೆಲ್ವಂ ಸಂಬಂಧಿಕರೆಲ್ಲ ಮನೆಗ್ ಬಂದು ಲೀಲಾ ಬಾಡಿನ ನೋಡಿ ಅಳ್ತಾ ಅವ್ರ ಮನೆಯವರಿಗೆಲ್ಲ ಸಮಾಧಾನ ಮಾಡ್ತಿರ್ತಾರೆ. ಈಗ ಅಂತ್ಯಕ್ರಿಯೆ ಮಾಡೋದಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತಾ ಇರ್ತಾರೆ. ಲೀಲಾಗೆ ಮದುವೆ ಆಗದೆ ಇದ್ದ ಕಾರಣಕ್ಕೆ ಅವರ ಪದ್ಧತಿ ಪ್ರಕಾರ ಮದುವೆ ಹೆಣ್ಣಿನ ರೀತಿಯ ಅಲಂಕಾರ ಮಾಡಿ ಸ್ಮಶಾನಕ್ಕೆ ತಗೊಂಡು ಹೋಗುವ ಸಿದ್ಧತೆ ಮಾಡ್ತಿರ್ತಾರೆ. ಈಗ ಲೀಲಾ ಬಾಡಿನ ತಗೊಂಡು ಸ್ಮಶಾನಕ್ಕೆ ಹೋಗೋಣ ಅಂತ 4 ಜನ ಬಂದು ಎತ್ತುತ್ತಾ ಇರ್ತಾರೆ. ಇಲ್ಲೇ ಟ್ವಿಸ್ಟ್ ಇರುತ್ತೆ. ಏನಂದ್ರೆ ಆ 4 ಜನ ಎಷ್ಟೇ ಪ್ರಯತ್ನಿಸಿದ್ರು ಆ ಬಾಡಿನ ಮೇಲಕ್ಕೆತ್ತಕ್ಕಾಗ್ತಿರಲ್ಲ. 4 ಜನ 8 ಜನ ಆಗ್ತಾರೆ, ಆದ್ರೂ ಕೂಡ ಬಾಡಿನ ಎತ್ತಕ್ಕಾಗ್ತಿರಲ್ಲ. ಅವರಿಗೆ ಅರ್ಥನೇ ಆಗ್ತಿರಲ್ಲ ಏನಾಗ್ತಿದೆ ಅಂತ. ಅದೇ ಟೈಮಲ್ಲಿ ಲೀಲಾ ಬಾಡಿ ಅಲ್ಲಾಡುತ್ತೆ. ಸತ್ತಿರೋ ಲೀಲಾ ಬಾಡಿ ಕದ್ದಿದ್ದನ್ನ ನೋಡಿ 8 ಜನ ಭಯ ಪಡ್ಕೊಂಡು ಮನೆಯಿಂದ ಹೊರಗೋಡೋಗ್ತಾರೆ. ಅಲ್ಲಿ ಜನ ಎಲ್ಲ ಇವರೆಲ್ಲ ಯಾಕಿಂಗ್ ಬರ್ತಿದ್ದಾರೆ ಅಂತ ನೋಡ್ತಿರ್ತಾರೆ. ಆಗ ಅವರಲ್ಲಿದ್ದ ಒಬ್ಬ ವ್ಯಕ್ತಿ ಲೀಲಾ ಬಾಡಿ ಕದ್ಲುತ್ತಿದೆ ಅಂತ ಹೇಳ್ತಾನೆ. ಲೀಲಾ ಆತ್ಮ ಇನ್ನು ಅವಳ ಶರೀರದಲ್ಲೇ ಇರೋ ಹಾಗಿದೆ ಅಂತ ಹೇಳ್ತಾನೆ. ಆ ವ್ಯಕ್ತಿ ಮಾತನ್ನ ಯಾರು ನಂಬಲ್ಲ. ನೋಡೋಣ ಅಂತ ಒಳಗೆ ಇನ್ನ ಸ್ವಲ್ಪ ಜನ ಹೋಗ್ತಾರೆ. ಆಗ್ಲೇ ಲೀಲಾ ಬಾಡಿ ಎದ್ದು ಕೂತ್ಕೊಳ್ಳುತ್ತೆ. ಅದನ್ನ ನೋಡಿದ ಜನ ಭಯ ಪಡ್ತಾ ಹೆದರ್ಕೊಂಡು ಹೊಡೋಗ್ತಾರೆ. ಈ ಕಡೆ ಮುತ್ತು ಮತ್ತೆ ಅವನ ಫ್ರೆಂಡ್ಸ್ ಕಿರೀಟದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಮುತ್ತು ನೀನೇನು ಭಯ ಪಡ್ಬೇಡ, ಈ ಕಾರ್ಯ ಎಲ್ಲ ಮುಗಿದ್ಮೇಲೆ ಆ ಕಿರೀಟನ ತರ್ತೀನಿ, ಅದು ಮನೆಯಲ್ಲೇ ಇದೆ ಅಂತ ಹೇಳ್ತಾನೆ. ಇಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಸೆಲ್ವಂ ಲೀಲಾಗೆ ಹೊಡೆದ್ಮೇಲೆ ಅವಳ ರೂಮ್ ಹೋಗಿರ್ತಾಳೆ. ಆಗ್ಲೇ ಮುತ್ತು ಆ ಕಿರೀಟನ ತಗೊಂಡು ಮನೆಗ್ ಬಂದಿರ್ತಾನೆ. ಯಾರು ನೋಡ್ದಂಗೆ ಯಾವಾಗ್ಲೂ ಮುಚ್ಚಿರೋ ಆ ರೂಮ್ ಒಳಗಡೆ ಹೋಗಿ ಆ ಕಿರೀಟ ಬಚ್ಚಿಟ್ಟಿರ್ತಾನೆ. ಇಲ್ಲಿ ಆ ನಂತರನೇ ಲೀಲಾ ಸತ್ತಿರೋದು ಅಂತ ಗೊತ್ತಾಗತ್ತೆ. ಸೀನ್ ಕಟ್ ಮಾಡಿದ್ರೆ ಇಲ್ಲಿ ಮಹಿಳೆಯರೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅದ್ರಲ್ಲಿ ಒಂದು ಮಹಿಳೆ ಈ ತರ ಶವನ ಎತ್ತಕ್ಕಾಗದೆ ಇರುವಂತಹ ಸಿಚುವೇಶನ್ ನಮ್ಮೂರಲ್ಲೂ ಬಂದಿತ್ತು. ಆವಾಗ ಯಾವ್ದೋ ಒಬ್ಬ ಪಂಡಿತನ ಕರೆದು ಪೂಜೆ ಮಾಡಿಸಿ ಎತ್ತಿದ್ರು. ಇಲ್ಲೂ ಏನೋ ಒಂದು ಸಮಸ್ಯೆ ಆಗಿದೆ, ಈಗ ಪಂಡಿತರನ್ನ ಕರ್ಸೋಣ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ಜನ ಮಹಿಳೆಯರು ತಮ್ಮ ಕೋರಿಕೆಗಳು ಈಡೇರ್ದೇನೆ ಸತ್ರೆ ಅವರ ಆತ್ಮ ಅಂತ್ಯಕ್ರಿಯೆ ಮಾಡ್ದಂಗೆ ತಡೆಯುತ್ತೆ ಅಂತ ಹೇಳ್ತಾರೆ. ಇನ್ನ ಸ್ವಲ್ಪ ಜನ ಲೀಲಾ ಏನೋ ಹೇಳೋದಿಕ್ಕೆ ಪ್ರಯತ್ನಿಸ್ತಿರಬಹುದು, ಅದಕ್ಕೆ ತನ್ನ ಕಾರ್ಯನ ತಡಿತಿರಬಹುದು ಅಂತ ಅನ್ಕೋತಾರೆ. ಈಗ ಒಬ್ಬ ಪಂಡಿತನ್ನ ಕರೆಸ್ತಾರೆ. ಅವನು ಗಂಗಾಜಲನ ಶವದ ಮೇಲೆ ಹಾಕ್ತಾ ಇರ್ತಾನೆ. ಆಗ ಮನೆ ಒಳಗಡೆ ಯಾವ್ದೋ ಒಂದು ಆತ್ಮ ಅವನನ್ನ ಅಟ್ಯಾಕ್ ಮಾಡಿ ಭಯ ಪಡಿಸಿ ಓಡಿಸುತ್ತೆ. ಅವನು ಹೊರಗೆ ಬಂದು ಇದು ಸಾಮಾನ್ಯ ಆತ್ಮ ಅಲ್ಲ, ಇದರಿಂದ ಯಾರು ಪಾರೋಗೋದಿಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋಗ್ತಾನೆ. ಅದನ್ನ ನೋಡಿದ ಎಲ್ರು ಇದು ಕೂಡ ಫೇಲ್ ಆಯ್ತು ಅಂತ ಅನ್ಕೋತಾರೆ. ಇದನ್ನ ನೋಡಿದ ಮುತ್ತು ಹೆಂಡತಿ ಮುತ್ತು ಹತ್ರ ಬಂದು ನಾವೆಲ್ರ ಹತ್ರ ನಿಜ ಹೇಳ್ಬಿಡೋಣ, ಲೀಲಾ ಅಸ್ತಮದಿಂದ ಸತ್ತಿಲ್ಲ ಅಂತ, ಇದಕ್ಕೆಲ್ಲ ಅದೇ ಕಾರಣ ಇರಬಹುದು ಅಂತ ಹೇಳ್ತಾಳೆ. ಇದು ಕೇಳಿಸ್ಕೊಂಡ ಮುತ್ತು ಏನು ತಲೆಗೆ ಹಾಕೊಳ್ಳೋದಿಲ್ಲ. ಅಲ್ಲಿ ನಿಜ ತಿಳಿದಿದ್ದ ಒಬ್ಬ ವ್ಯಕ್ತಿ ಎಲ್ರ
ಹತ್ರನೂ ಲೀಲಾ ಬ್ರೀತಿಂಗ್ ಪ್ರಾಬ್ಲಮ್ ಇಂದ ಸತ್ತಿಲ್ಲ, ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು. ಮರ್ಯಾದೆಗೆ ಹೆದ್ರಿ ಲೀಲಾ ಅಸ್ತಮೆಯಿಂದ ಸತ್ತಿದ್ದಾಳೆ ಅಂತ ಮನೆಯವರೆಲ್ಲ ನಂಬಿಸ್ತಿದ್ದಾರೆ ಅಂತ ನಿಜ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತಹ ಊರಿನ ಜನ ನಿಜಾನೇ ಹೇಳ್ಬಹುದಿತ್ತಲ್ವಾ, ಸುಳ್ಳು ಯಾಕೆ ಹೇಳ್ಬೇಕಿತ್ತು ಅಂತ ಸೆಲ್ವಂನ ನೋಡಿ ಕೋಪ ಮಾಡ್ಕೋತಿರ್ತಾರೆ. ಅದಕ್ಕೆ ಸೆಲ್ವಂ, ಎಲ್ರು ನನ್ನ ಕ್ಷಮಿಸಿ, ನಾನು ನನ್ನ ಮತ್ತೆ ನನ್ನ ಮಗಳ ಮರ್ಯಾದೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಹೀಗ್ ಮಾಡ್ದೆ. ಅಷ್ಟಕ್ಕೂ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ಲು, ಏನಾದ್ರೂ ತಪ್ಪು ಮಾಡಿದ್ಲಾ ಅಂತ ನನ್ನ ಮಗಳ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ರು, ಅದಕ್ಕೆ ಹೇಳಲಿಲ್ಲ, ನನ್ನ ಕ್ಷಮಿಸಿ ಅಂತ ಹೇಳಿ ತುಂಬಾ ಅಳ್ತಾನೆ. ಅದಕ್ಕೆ ಊರಿನ ಜನ ಎಲ್ಲ, ನೀನು ಮಾಡಿದ್ದು ತಪ್ಪೇನಲ್ಲ, ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರು ಇದನ್ನೇ ಮಾಡ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಆತ್ಮಹತ್ಯೆ ನಡೆದಿದೆ ಅಂತ ಯಾರೋ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾರೆ. ಪೊಲೀಸ್ನವರು ಊರ್ನವ್ರ ಮೇಲೆ ಸೀರಿಯಸ್ ಆಗ್ತಾರೆ. ಇಷ್ಟೆಲ್ಲ ನಡೀತಿದ್ರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂತ. ಲೀಲಾ ಶವನ ನೋಡಿ ಇದು ಆತ್ಮಹತ್ಯೆ ಅಂತ ಗೊತ್ತಾಗ್ತಿದೆ, ಆದ್ರೆ ಆತ್ಮಹತ್ಯೆಗೆ ಬೇರೆ ಕಾರಣ ಇದ್ರೂ ಇರಬಹುದು. ಪೊಲೀಸ್ನವ್ರು ನಾವು ಕಂಡಿಡಿತೀವಿ, ಆ ನಂತರ ಅಂತ್ಯಕ್ರಿಯೆ ಮಾಡಬಹುದು ಅಂತ ಹೇಳ್ತಾರೆ. ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ಲು ಅಂತ ಪೊಲೀಸ್ನವರು ಮನೆಯೆಲ್ಲ ಹುಡುಕ್ತಾ ಇರ್ತಾರೆ. ಪೊಲೀಸ್ನವರಿಗೆ ಮಾತ್ರ ಆ ಅದೃಶ್ಯ ಶಕ್ತಿ ಕಾಣಿಸೋದಿಲ್ಲ, ಅಟ್ಯಾಕು ಮಾಡೋದಿಲ್ಲ. ಆಗ ಪೊಲೀಸ್ನವರು ಸ್ವಲ್ಪ ಜನನ ಒಳಗ್ ಕರೆದು ಶವನ ತಗೊಂಡು ಹೋಗಿ ಆಂಬ್ಯುಲೆನ್ಸ್ಗೆ ಇಡಿ ಅಂತ ಹೇಳ್ತಾರೆ. ಈ ಸಾರಿ ಲೀಲಾ ಶವನ ಆ ಮಂಚದ ಸಮೇತ ಎತ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ. ಆಗ ಮಂಚದ ಕಾಲ್ಗಳು ಮುರಿದು ಆ ಮಂಚದ ಸಮೇತನೇ ಗೋಡೆಗೆ ಹೋಗಿ ಆ ಮಂಚ ನಿಲ್ಲುತ್ತೆ. ಇದನ್ನ ನೋಡಿದ ಊರಿನವರೆಲ್ಲ ಫುಲ್ ಶಾಕ್ ಆಗ್ತಾರೆ. ಪೊಲೀಸ್ನವರು ಕೂಡ ಭಯ ಪಡ್ತಿರ್ತಾರೆ. ಈಗ ಲೀಲಾ ಫೋನ್ ತಗೊಂಡು ಲೀಲಾ ಕೊನೆದಾಗಿ ಯಾರ ಜೊತೆ ಮಾತಾಡಿದ್ಲು ಅಂತ ಚೆಕ್ ಮಾಡ್ತಿರ್ತಾರೆ. ಸೀನ್ ಕಟ್ ಮಾಡಿದ್ರೆ ಮರುದಿನ ಬೆಳಗ್ಗೆ ಪಕ್ಕದ ಊರಿಂದ ಒಂದು ಮಹಿಳೆ ಬಂದು ಲೀಲಾ ಶವ ಅಂತ್ಯಕ್ರಿಯೆ ಮಾಡೋದಿಕ್ಕೆ ಒಂದು ಪದ್ಧತಿ ಗೊತ್ತು, ನಾನ್ ಹೇಳ್ದಂಗ್ ನೀವು ಮಾಡಿ ಅಂತ ಹೇಳ್ತಾಳೆ. ಆ ಪೂಜೆಗೆ ಬೇಕಿರುವ ಸಾಮಾನನ್ನೆಲ್ಲ ತಂದ್ಕೊಡ್ತಾರೆ. ಪೂಜೆನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಮನೆ ಮುಂದೆ ಕಟ್ಟಿದ್ದ ಟೆಂಟು ಬಿದ್ದೋಗ್ಬಿಡುತ್ತೆ. ಆದ್ರಿಂದ ಟೆಂಟ್ ಕೆಳಗಿದ್ದ ರತ್ನಂಗೆ ಗಾಯ ಆಗುತ್ತೆ. ಅದರಿಂದ ಪೂಜೆಗೆ ರೆಡಿ ಮಾಡಿದ್ದೆಲ್ಲ ಹಾಳಾಗಿರುತ್ತೆ. ಇದು ನೋಡಿದಂತಹ ಊರಿನ ಜನ ಲೀಲಾ ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಅನ್ಕೋತಿದ್ದಾಳೆ, ಅವಳು ಹೇಳ್ಬೇಕು ಅಂತ ಅನ್ಕೊಂಡಿರೋದನ್ನ ಹೇಳೋವರೆಗೂ ಶವನ ಇಲ್ಲಿಂದ ತಗೊಂಡು ಹೋಗೋದಿಕ್ಕೆ ಬಿಡಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಈಗ ತಲೆಗೆ ಗಾಯ ಆಗಿರೋ ರತ್ನಂ ತುಂಬಾ ಯೋಚನೆ ಮಾಡಿ ಮನೆ ಒಳಗೋಗಿ ಇದಕ್ಕೆಲ್ಲ ನಾನೇ ಕಾರಣ, ನನ್ನ ಕ್ಷಮಿಸು ಅಂತ ಹೇಳಿ ಲೀಲಾ ಶವದ ಕಾಲಿಡ್ಕೊಂಡು ಕ್ಷಮೆ ಕೇಳಿ ಹೊರಗ್ ಬಂದು ಇದಕ್ಕೆಲ್ಲ ಕಾರಣ ನಾನೇ, ಕ್ಷಮಿಸಿ ನನ್ನ ಅಂತ ಎಲ್ರಿಗೂ ಹೇಳಿ ಈಗ ಕಾರಣ ಹೇಳ್ತಾನೆ. ಇದು ನಡೆಯೋದಕ್ಕೂ ಮುಂಚೆನೆ ರತ್ನಂ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಲೀಲಾ ಒಂದು ಹುಡುಗನ್ ಜೊತೆ ಮಾತಾಡ್ತಿರ್ತಾಳೆ. ಅದನ್ನ ನೋಡ್ದ ರತ್ನಂ, ನನ್ನ ಮಗ ಕೆಳಜಾತಿ ಹುಡುಗಿನ ಮದ್ವೆ ಆದ ಅಂತಾನೆ ಅಲ್ವಾ, ನನಗೆ ಊರಲ್ಲಿದ್ದ ಮರ್ಯಾದೆ ಹೋಗಿದ್ದು, ನನಗಾದಂಗೆ ಸೆಲ್ವಂಗೂ ಆಗ್ಬೇಕು ಅಂತ ಸೆಲ್ವಂ ಹತ್ರ ಹೋಗಿ ನಿನ್ ಮಗಳು ಯಾವ್ದೋ ಹುಡುಗನ್ ಜೊತೆ ಮಾತಾಡ್ತಿದ್ಲು, ನಿನ್ ಮಗಳನ್ನ ಅದ್ಬಸ್ತಲ್ಲಿಡ್ಕೋ, ಇಲ್ಲ ಅಂದ್ರೆ ನಿನಗೂ ನನ್ ಪರಿಸ್ಥಿತಿನೇ ಬರುತ್ತೆ ಅಂತ ಸುಳ್ಳು ಹೇಳ್ತಾನೆ. ಆದ್ರೆ ಲೀಲಾ ಮಾತ್ರ ಆ ಹುಡುಗನ್ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಿರ್ತಾಳೆ. ಅದನ್ನ ರತ್ನಂ ನೋಡಿರ್ತಾನೆ ಅಷ್ಟೇ. ರತ್ನಂ ಹೇಳಿದ್ದನ್ನ ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡಂತಹ ಸೆಲ್ವಂ ಮನೆಗೆ ಹೋಗಿ ಇದೇ ಕೋಪದಲ್ಲಿ ಅವನ ಹೆಂಡತಿ ಮೇಲೆ ಕೂಗಾಡ್ಕೊಂಡು ಲೀಲಾಗ್ ಹೊಡೆಯೋದು, ಲೀಲಾ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಡೆದಿರುತ್ತೆ. ಇದನ್ ಕೇಳ್ದಂತಹ ಅಲ್ಲಿನ ಜನ ಇದನ್ ಹೇಳೋದಿಕ್ಕೋಸ್ಕರನೇ ಹೀಗೆ ಮಾಡಿದಾಳೆ ಲೀಲಾ, ಇವಾಗ ಹೋಗಿ ಶವನ ಎತ್ತಿ ಅಂತ ಹೇಳ್ತಾರೆ. ಈ ಸಾರಿ ಕೂಡ ಲೀಲಾ ಶವ ಕದ್ಲೋದಿಲ್ಲ. ಇದೇ ಟೈಮ್ಗೆ ಮುತ್ತು ಫ್ರೆಂಡ್ಸ್ ಮಾತಾಡ್ತಾ ಅಮ್ಮೋರ್ ಕಿರೀಟ ಕದ್ದಿದ್ರಿಂದಾನೆ ಅಮ್ಮೋರು ಲೀಲಾ ಶರೀರನ ಕದ್ಲೋದಿಕ್ಕೆ ಬಿಡ್ತಾ ಇಲ್ವೇನೋ, ನಾವು ಕಿರೀಟನ ತಗೊಂಡು ದೇವಸ್ಥಾನದಲ್ಲಿ ಇಟ್ಬಿಡೋಣ ಅಂತ ಮಾತಾಡ್ತಿರ್ತಾರೆ. ಅವಾಗ್ಲೇ ವೀರ ಅನ್ನೋನು ಅಲ್ಲಿಗೆ ಬಂದು ನನ್ನ ಕ್ಷಮಿಸು ಅಂತ ಲೀಲಾ ಹತ್ರ ಕೇಳ್ಕೊತಿರ್ತಾನೆ. ಊರ್ನವ್ರ ಹತ್ರ ಏನ್ ನಡೆದಿದೆ ಅಂತ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೀರ ಕೂಡ ಅದೇ ಊರ್ನವನಾಗಿರ್ತಾನೆ, ಲೀಲಾನ ಇಷ್ಟ ಪಡ್ತಿರ್ತಾನೆ. ಆದ್ರೆ ಲೀಲಾ ಮಾತ್ರ ಅವನನ್ನ ಇಷ್ಟ ಪಡ್ತಿರಲ್ಲ. ಲೀಲಾ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾತಾಡು ಪ್ರೀತ್ಸು ಅಂತ ಕಾಡ್ತಿರ್ತಾನೆ. ಹಿಂಗೆ ಮಾತಾಡ್ತಾ ನಿಂತಿರೋದನ್ನೇ ರತ್ನಂ ನೋಡಿರ್ತಾನೆ. ಲೀಲಾನ ಎತ್ತಕ್ ಹೋದಾಗ ಮಂಚದ ಕಾಲ್ ಮುರಿದು ಅವನಿಗೆ ಏಟಾಗಿರುತ್ತೆ. ಇದೆಲ್ಲ ಲೀಲಾ ಕೆಲ್ಸನೇ ಅಂತ ವೀರ ಭಯ ಪಡ್ಕೊಂಡು ವಿಷಯನೆಲ್ಲ ಹೇಳ್ತಾನೆ. ಇದಾದ್ಮೇಲೆ ಮತ್ತೆ ಲೀಲಾ ಶರೀರನ ಎತ್ತೋದಿಕ್ಕೆ ನೋಡ್ತಾರೆ, ಆದ್ರೂ ಕದ್ಲೋದಿಲ್ಲ. ಇದಕ್ಕೆ ಊರ್ನವರೆಲ್ಲ ಲೀಲಾ ಹೇಳ್ಬೇಕು ಅಂತ ಅನ್ಕೊಂಡಿರೋದು ಇನ್ನ ಏನೋ ಇದ್ಯೇನೋ ಅಂತ ಅನ್ಕೋತಾರೆ.
ಈ ಕಡೆ ಪೊಲೀಸ್ನವರು ಲೀಲಾ ಕೊನೆಯದಾಗಿ ಅನ್ಬು ಅನ್ನೋ ವ್ಯಕ್ತಿ ಜೊತೆ 15 ನಿಮಿಷ ಮಾತಾಡಿದಾಳೆ ಅನ್ನೋದು ಗೊತ್ತಾಗಿ ಅವನ್ ಫೋಟೋ ಮತ್ತೆ ಅಡ್ರೆಸ್ ನ ತಿಳ್ಕೊಂಡು ಪಕ್ಕದ ಊರಲ್ಲಿರೋ ಅವನನ್ನ ಹುಡುಕೊಂಡು ಹೋಗಿರ್ತಾರೆ. ಇನ್ನೊಂದ್ ಕಡೆ ಊರ್ನವರೆಲ್ಲ ಲೀಲಾ ಬೆಸ್ಟ್ ಫ್ರೆಂಡ್ ಆದ ಸ್ವಾತಿನ ಕರೆದು ಲೀಲಾ ಯಾರನ್ನಾದ್ರೂ ಇಷ್ಟಪಟ್ಟಿದ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾತಿ ಲೀಲಾ ಅನ್ಬು ಅನ್ನೋ ಹುಡುಗನ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು, ಸ್ವಲ್ಪ ಕ್ಲೋಸ್ ಇದ್ಲು, ಇದನ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲೀಲಾ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಎಲ್ರು ಅನ್ಕೋತಾರೆ. ಈ ಕಡೆ ಪೊಲೀಸ್ನವರು ಅನ್ಬು ಮನೆ ಹತ್ರ ಹೋಗಿ ನೋಡ್ತಾರೆ. ಆದ್ರೆ ಆ ಮನೆ ಒಳಗೆ ಯಾರು ಇರೋದಿಲ್ಲ. ಆದ್ರೆ ಲೀಲಾ ಸತ್ತಿರೋ ವಿಷಯ ತಿಳಿದ ಅನ್ಬು ಮನೆಯಲ್ಲಿ ಅಳ್ತಾ ಕೂತಿರ್ಬೇಕಾದ್ರೆ ಅವರಪ್ಪ ಅವನನ್ನ ಕೊನೆಯದಾಗಿ ನೋಡ್ಲಿ ಅಂತ ಅವ್ರ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಇದು ಗೊತ್ತಿಲ್ದೇನೆ ಪೊಲೀಸ್ನವರು ಮನೆ ಹತ್ರ ಬಂದಿರ್ತಾರೆ. ಕಟ್ ಮಾಡಿದ್ರೆ ಇಲ್ಲೊಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅನ್ಬು ಮತ್ತೆ ಲೀಲಾ ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಿರ್ತಾರೆ. ಲೀಲಾಗೆ ಅನ್ಬು ಅಂದ್ರೆ ಪ್ರಾಣದಷ್ಟು ಇಷ್ಟ ಇರುತ್ತೆ. ಲೀಲಾ ತಂದೆಗೆ ಜಾತಿ ಹುಚ್ಚು ಜಾಸ್ತಿ ಇದ್ದಿದ್ರಿಂದ ಲೀಲಾ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಈ ಊರ್ನ ಬಿಟ್ಟು ಬೇರೆ ಕಡೆ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅದಕ್ಕೆ ಅನ್ಬು ನನ್ನ ಅಪ್ಪ ಅಮ್ಮ ನನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ, ಅದಕ್ಕೆ ನಾನು ಸಿಟಿನಲ್ಲಿ ಕೆಲಸ ಬಿಟ್ಟು ಇಲ್ಲೇ ಸಣ್ಣ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಅವ್ರನ್ನ ಬಿಟ್ಟು ಎಲ್ಲೂ ಬರೋದಿಲ್ಲ. ನಾವಿಬ್ರು ಜೊತೆನಲ್ಲಿ ಇರ್ಬೇಕು ಅಂದ್ರೆ ಇದೇ ಊರಲ್ಲಿರೋಣ, ಅದನ್ ಬಿಟ್ರೆ ನಾವ್ ಎಲ್ಲೂ ಬರೋದಿಲ್ಲ ಅಂತ ಹೇಳ್ತಾನೆ. ಇದನ್ ಕೇಳ್ದಂತಹ ಲೀಲಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗಿರ್ತಾಳೆ. ಅನ್ಬು ಮತ್ತೆ ಲೀಲಾ ಕೊನೆಯದಾಗಿ ಮೀಟ್ ಮಾಡಿದ್ದೆ ಈ ಟೈಮ್ ಅಲ್ಲಿ. ಇದಾದ್ಮೇಲೆ ಲೀಲಾ ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋಗಿರ್ತಾಳೆ. ಈಗ ಅನ್ಬು ಲೀಲಾ ಹತ್ರ ಬಂದು ಕ್ಷಮಿಸು ನನ್ನ, ಈಗ ನೀನು ಎಲ್ಲೇ ಹೋಗೋಣ ಅಂತ ಹೇಳಿದ್ರು ನಾನ್ ನಿನ್ ಜೊತೆ ಬರ್ತೀನಿ, ಪ್ಲೀಸ್ ಒಂದ್ಸಾರಿ ನನ್ಗೋಸ್ಕರ ಬದುಕಿ ಬಾ ಅಂತ ಹೇಳ್ತಾ ಅಳ್ತಾ ಇರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಲೀಲಾ ಅಂತ್ಯಕ್ರಿಯೆ ಮಾಡೋಣ ಅಂತ ನೋಡ್ತಾರೆ. ಆದ್ರೂ ಕೂಡ ಲೀಲಾ ಶಿವ ಅಲ್ಲಾಡೋದಿಲ್ಲ. ಈಗ ಲೀಲಾ ಅಜ್ಜಿ ಅಳ್ತಾ ನಾನು ನನ್ ಮಗನಿಗೆ ಎಷ್ಟ್ ಹೇಳಿದ್ರು ಕೇಳಲಿಲ್ಲ, ಎಷ್ಟೋ ವರ್ಷದಿಂದ ಮುಚ್ಚಿರೋ ಆ ಬಾಗ್ಲನ್ನ ತೆಗಿಬೇಡ ಅಂತ ಅಂದ್ರು, ತೆಗ್ದ. ಆ ರೂಮ್ ತೆಗ್ದಿದ್ರಿಂದಾನೇ ಹಿಂಗ್ ನಡೀತು. ಅಷ್ಟಕ್ಕೂ ಆ ರೂಮ್ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ನನ್ನ ಅಕ್ಕ ಕೂಡ ಅದೇ ರೂಮ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋದ್ಲು. ನನ್ನ ಅಕ್ಕನ ಜ್ಞಾಪಕಕ್ಕೋಸ್ಕರ ಅವಳ ಬಟ್ಟೆನ ಇಟ್ಟು ಆ ರೂಮ್ಗೆ ಬೀಗ ಹಾಕಿದ್ವಿ. ಆ ರೂಮ್ ಯಾವಾಗ ತೆಗೆದ್ವೋ ಆಗ್ಲೇ ನನ್ನ ಅಕ್ಕನ ಶರೀರ ಲೀಲಾ ಮೈಯೊಳಗಡೆ ಬಂದಿದೆ ಅಂತ ಹೇಳಿ ಆ ರೂಮ್ ಅಲ್ಲಿರೋ ಸೀರೆನ ತಂದು ಲೀಲಾ ಶರೀರದ ಮೇಲೆ ಹಾಕ್ತಾಳೆ. ಲೀಲಾ ಇನ್ನ ಚಿಕ್ಕ ಹುಡುಗಿ, ಅವಳ ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ಬಿಡು ಅಂತ ಅವಳ ಅಜ್ಜಿ ಹೇಳ್ತಾಳೆ. ಏನೇ ಹೇಳಿದ್ರು ಕೂಡ ಲೀಲಾ ಶರೀರ ಮಾತ್ರ ಅಲ್ಲಿಂದ ಕದ್ಲೋದಿಲ್ಲ. ತುಂಬಾ ಯೋಚನೆ ಮಾಡಿದ ಊರಿನ ಜನ ಹಗ್ಗದ ಸಹಾಯದಿಂದ ಎಳೆಯೋದಿಕ್ಕೆ ಪ್ರಯತ್ನಿಸ್ತಿರ್ತಾರೆ. ಇದೇ ಟೈಮ್ಗೆ ಮುತ್ತು ಫ್ರೆಂಡ್ಸ್ ಆ ಮನೆಯೊಳಗಿರೋ ಕಿರೀಟನ ಎತ್ಕೊಂಡು ದೇವಸ್ಥಾನದಲ್ಲಿ ಇಡೋಣ ಅಂತ ಹೋಗ್ತಿರ್ತಾರೆ. ಪೊಲೀಸ್ನವರು ಅನ್ಬು ಹತ್ರ ಹೋಗಿ ನೀನ್ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು, ಲೀಲಾ ಕೊನೆಯದಾಗಿ 15 ನಿಮಿಷ ಮಾತಾಡಿದ್ದು ನಿನ್ ಜೊತೆಗೇನೆ, ಏನ್ ಮಾತಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ನಾನು 5 ನಿಮಿಷ ಮಾತ್ರ ಸರ್ ಮಾತಾಡಿದ್ದು, ಆಮೇಲೆ ಕಾಲ್ ಕಟ್ ಮಾಡಿ ಹೋಗಿ ಮಲ್ಕೊಂಡೆ ಅಂತ ಹೇಳ್ತಾನೆ. ಲೀಲಾ ನನ್ ಕಾಲ್ ರೆಕಾರ್ಡಿಂಗ್ ಮಾಡ್ತಿರ್ತಾಳೆ, ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ರಾತ್ರಿ ಲೀಲಾ ಅನ್ಬುಗೆ ಫೋನ್ ಮಾಡಿ ನಾವು ಈ ಊರ್ನ ಬಿಟ್ಟು ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಅನ್ಬು ನೋ ಅಂತ ಹೇಳಿದ್ರಿಂದ ಕೋಪ ಮಾಡ್ಕೊಂಡು ಲೀಲಾ ಫೋನ್ ನ ಪಕ್ಕಕ್ಕೆ ಎಸ್ತಿರ್ತಾಳೆ. ಆದ್ರೆ ಕಾಲ್ ಕಟ್ ಆಗಿರೋದಿಲ್ಲ. ಆ ಕಡೆ ಅನ್ಬು ಕಾಲ್ ಕಟ್ ಮಾಡಿದಾಳೆ ಅಂತ ಅನ್ಕೊಂಡು ಫೋನ್ ನ ಅಲ್ಲೇ ಇಟ್ಟು ಹೊರಗೋಗಿರ್ತಾನೆ. ಈ ಕಡೆ ಮುತ್ತು ಡ್ರಿಂಕ್ಸ್ ಮಾಡಿ ಬಂದಿರ್ತಾನೆ. ಲೀಲಾ ಫೋನ್ ನಲ್ಲಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಕೆಳಜಾತಿ ಹುಡುಗನ್ನ ಇಷ್ಟಪಡ್ತಿದ್ಯಾ, ಅವನ್ ಜೊತೆ ಊರ್ ಬಿಟ್ಟು ಹೋಗೋ ಪ್ಲಾನ್ ಮಾಡ್ತಿದ್ಯಾ, ನಮ್ ಮರ್ಯಾದೆ ಏನಾಗ್ಬೇಡ, ಈಗ್ಲೇ ಅವನ್ ಜೊತೆ ಬ್ರೇಕಪ್ ಮಾಡ್ಕೋ ಅಂತ ಹೇಳ್ತಾನೆ. ಅವನೆಷ್ಟ್ ಹೇಳಿದ್ರು ಲೀಲಾ ಮಾತ್ರ ನನ್ಗೆ ಅನ್ಬು ಅಂದ್ರೆ ಪ್ರಾಣ, ನೀನು ಕೂಡ ಕೆಳಜಾತಿ ಹುಡುಗಿನ ಇಷ್ಟಪಟ್ಟು ಆ ಹುಡುಗಿ ಜೊತೆ ಇದ್ದೆ, ಆದ್ರೆ ನೀನು ಆ ಹುಡುಗಿನ ಮದ್ವೆ ಆಗ್ಲಿಲ್ಲ ಅಂತ ಹೇಳಿ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಈ ವಿಷಯ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ, ನನ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ, ನೀನೇನಾದ್ರೂ ನನ್ ವಿಷಯಕ್ಕೆ ಬಂದ್ರೆ ನಿನ್ ಬಗ್ಗೆ ಎಲ್ರಿಗೂ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಹೀಗೆ ಇಬ್ರು ಮಧ್ಯೆ ಮಾತಿಗೆ ಜಗಳ ಆಗ್ತಿರುತ್ತೆ. ಆಗ ಮುತ್ತು ಲೀಲಾ ಕತ್ ಮೇಲೆ ಕಾಲಿಟ್ಟು ಕುಟುಂಬದ ಮರ್ಯಾದೆ ತೆಗೆಯೋ ನಿನ್ನಂತ ಹೆಣ್ಮಕ್ಳು ಬದುಕಿರ್ಬಾರ್ದು ಅಂತ ಹೇಳ್ತಾ ಅವಳನ್ನ ಸಾಯಿಸಿರ್ತಾನೆ. ನಂತರ ಆತ್ಮಹತ್ಯೆ ತರ ಕ್ರಿಯೇಟ್ ಮಾಡಿರ್ತಾನೆ. ಕೆಳಜಾತಿ ಹುಡುಗನ್ನ ಪ್ರೀತಿಸಿದಾಳೆ ಅನ್ನೋ ಕಾರಣಕ್ಕೆ ಅವಳ ಅಣ್ಣನೇ ಕೊಲೆ ಮಾಡಿರ್ತಾನೆ. ಇದನ್ನೇ ಹೇಳ್ಬೇಕು ಅಂತ ಲೀಲಾ ಅಲ್ಲಿಂದ ಕದ್ಲದೇನೆ ಇರ್ತಾಳೆ. ಇದೆಲ್ಲ ಕಾಲ್ ರೆಕಾರ್ಡಿಂಗ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ನ ಕೇಳಿಸ್ಕೊಂಡಂತಹ ಪೊಲೀಸ್ನವರು ಮುತ್ತುನ ಹಿಡಿಬೇಕು ಅಂತ ನೋಡುವಾಗ ಮುತ್ತು ತಪ್ಪಿಸ್ಕೊಳ್ಳೋದಿಕ್ಕೆ ನೋಡ್ತಿರ್ತಾನೆ. ಆದ್ರೆ ಲೀಲಾ ಫಾದರ್ ಸೆಲ್ವಂ ಅವನನ್ನ ಹಿಡಿದು ಕೊಡ್ತಾನೆ. ಅದಕ್ಕೆ ಮುತ್ತು ನನ್ ಸ್ಥಾನದಲ್ಲಿ ನೀನ್
ನೀನಿದ್ರು ಕೂಡ ಇದನ್ನೇ ಮಾಡ್ತಿದ್ದೆ ಅಪ್ಪ ಅಂತ ಹೇಳ್ತಾನೆ. ನಿಜ ಗೊತ್ತಾದ ಊರ್ನವರೆಲ್ಲ ಅಣ್ಣನೇ ತಂಗಿನ ಸಾಯಿಸ್ತ ಅಂತ ನೋವು ಪಡ್ತಿರ್ತಾರೆ. ಈಗ ಅಲ್ಲಿ ಲೀಲಾ ಅಮ್ಮ ನನ್ ಮಗನೇ ನನ್ ಮಗಳನ್ನ ಕೊಂದ ಅಂತ ದುಃಖ ಪಡ್ತಾ ಇರ್ತಾಳೆ. ಆಗ ಲೀಲಾ ಶರೀರ ಅವ್ರ ಅಮ್ಮನ ಮಡ್ಲಲ್ಲಿ ಬಿದ್ದೋಗುತ್ತೆ. ಆಮೇಲೆ ಲೀಲಾ ಅಂತ್ಯಕ್ರಿಯೆ ಮಾಡೋದಿಕ್ಕೆ ತಗೊಂಡೋಗ್ತಾರೆ. ಈ ಕಡೆ ಮುತ್ತು ಫ್ರೆಂಡ್ಸ್ ಕಿರೀಟನ ತಗೊಂಡ್ ಹೋಗಿ ದೇವ್ರ ಹತ್ರ ಇಟ್ಟು ಬರ್ತಾರೆ. ಈಗ್ಲೂ ಜಾತಿ ಹೆಸರಲ್ಲಿ ಕೆಲವು ಊರುಗಳಲ್ಲಿ ಈ ರೀತಿಯ ಅಮಾನುಷ ಕೃತ್ಯಗಳು ನಡೀತಾ ಇರೋದು ತುಂಬಾ ನೋವಿನ ವಿಚಾರ. ಮನುಷ್ಯರು ಹುಟ್ಟಿದ ಮೇಲೆ ಜಾತಿ ಅನ್ನೋದು ಹುಟ್ಟಿದ್ದು, ಜಾತಿ ಹುಟ್ಟಿದ ಮೇಲೆ ಮನುಷ್ಯರು ಹುಟ್ಟಿದ್ದಲ್ಲ. ಇದನ್ನ ಪ್ರತಿಯೊಬ್ರು ತಿಳ್ಕೋಬೇಕು ಅನ್ನೋ ಮಾತಿನ ಮೂಲಕ ಈ ಮೂವಿ ಎಂಡ್ ಆಗುತ್ತೆ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.